ಇದು ನನ್ನ ಹಿಂದೆ ಕಾಣ್ತಾ ಇರೋದು ಕೃಷ್ಣನ ದೇವಸ್ಥಾನ. ಈಗ ಹೋಗಿ ಬಂದೆ, ಬಾಲಕೃಷ್ಣನ ವಿಗ್ರಹ ಇತ್ತಂತೆ. ಅದರ ಮುಂದ್ಗಡೆ ಇರೋದು, ಅದರಿಂದ ಇಳಿದು ಈ ಕಡೆ ಹೊರಗಡೆ ಬಂದ ತಕ್ಷಣ ಇದು ಫುಲ್ ಮಾರ್ಕೆಟ್ ಇದೆ. ಸೊ ಚಿಕ್ಕ ಚಿಕ್ಕ ಮಳಿಗೆಗಳು ಆಗಿನ ಕಾಲದ್ದು. ಮತ್ತು ಇಲ್ಲಿ ಮಾತ್ರ ದವಸ ಧಾನ್ಯಗಳನ್ನು ಮಾರ್ತಾ ಇದ್ರು. ಇಲ್ಲಿಯೇ ಒಬ್ಬ ವ್ಯಾಪಾರಿ ಸಾಸಿವೆ ಕಾಳಿನ ವ್ಯಾಪಾರ ಮಾಡಿ ಅದರಲ್ಲಿ ಸಾಸಿವೆ ಕಾಳಿನ ಗಣಪತಿಯನ್ನು ಕೆತ್ತಿಸಿದ್ದು. ಮತ್ತು ಆ ನಂತರ ಆ ಕಡೆ ಪುಷ್ಕರಣಿ ಇದೆ. ಹಿಂದೆಲ್ಲ ಈ ಒಂದು ಸಾಮ್ರಾಜ್ಯ ಎಷ್ಟು ಒಂದು ಅರ್ಥವ್ಯವಸ್ಥೆಯಲ್ಲೂ ಕೂಡ ಎಷ್ಟು ಮುಂದೆ ಇತ್ತು ಅಂತಂದರೆ, ಜರ್ಮನಿ ಮತ್ತು ರೋಮ್ ಜೊತೆ ಇದರ ಕಾಂಪಿಟೇಷನ್ ಅಥವಾ ಇದರ ಹೋಲಿಕೆ ಮಾಡ್ತಾ ಇದ್ರು. ನಂತರ ಕೆಲವೊಂದು ಕಥೆಗಳ ಪ್ರಕಾರ ಅಂತೂ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನದ ಮಳೆ ಬಂತಂತೆ. ಹಾಗಾಗಿ ಇಲ್ಲಿಯ ಭೂಮಿಗಳಲ್ಲೆಲ್ಲ ಚಿನ್ನ ಹುದುಗಿಕೊಂಡಿದೆ. ಅಥವಾ ಅದರ ಇನ್ನೊಂದು ಅರ್ಥ ಅಂದರೆ, ಯಾವಾಗ ಮುಸ್ಲಿಮರ ಆಕ್ರಮಣ ಬಂತು ಆಗೆಲ್ಲ ಜನ ತಮ್ಮ ಹತ್ರ ಇದ್ದಿದ್ದ ಸಂಪತ್ತನ್ನೆಲ್ಲ ಭೂಮಿಯಲ್ಲಿ ತೋಡಿ ಕೆಳಗಡೆ ಹುದುಗಿಸಿಟ್ರು. ಮತ್ತು ಎಷ್ಟೋ ಜನ ಬೇರೆ ಕಡೆ ಒಯ್ದರು. ಮತ್ತು ಬಹಳಷ್ಟು ಕಡೆ ನೀರಿನಲ್ಲಿ ಹಾಕಿದ್ರು, ನದಿನಲ್ಲಿ ಹಾಕಿಬಿಟ್ರು. ಈ ಥರದ್ದೆಲ್ಲ ಕೆಲವೊಂದು ಸನ್ನಿವೇಶಗಳೇ ಬರ್ತವೆ. ಒಟ್ಟಿನಲ್ಲಿ ಈ ಕೃಷ್ಣನ ದೇವಸ್ಥಾನ ಅನ್ನೋದು, ಕೃಷ್ಣನ ದೇವಸ್ಥಾನ, ಇಲ್ಲಿಯ ಕೃಷ್ಣನ ಮಾರ್ಕೆಟ್, ಮತ್ತು ಆ ಕಡೆ ಹಿಂದೆ ಇರೋದು ಕೃಷ್ಣಾಪುರ ಅನ್ನೋ ಒಂದು ಊರು ಕೂಡ ಇಲ್ಲಿತ್ತು. ನನ್ನ ಹಿಂದೆ ಕಾಣ್ತಾ ಇರೋದು ಅಕ್ಕ ತಂಗಿಯರ ಗುಡ್ಡ. ಅಂದರೆ ಕಮಲಾಪುರದಿಂದ ಹಂಪಿಗೆ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಮತ್ತು ಇದಕ್ಕೊಂದು ಇಲ್ಲಿಯ ಕತೆ ಹೇಳ್ತಾರೆ. ಅಕ್ಕ ತಂಗಿಯರು ಹಂಪಿನ ನೋಡೋಕ್ಕೆ ಬಂದಿದ್ರಂತೆ. ಬರಿಗಾಲಿನಲ್ಲಿ ಎಲ್ಲ ಕಡೆಗೆ ಓಡಾಡಿದ್ರು, ಎಲ್ಲ ನೋಡಿದರು. ಆನಂತರ ತುಂಬ ದಣಿದಿದ್ರು. ದಣಿ ಬಾರಿಸ್ಕೊಳ್ಳುವಾಗ ಒಬ್ಬರಿಗೆ ಒಬ್ಬರು ತಲೆ ಹಚ್ಕೊಂಡು ಕೂತ್ಕೊಂಡ್ರಂತೆ. ಆ ನಂತರ ಕೂತ್ಕೊಂಡ್ಮೇಲೆ ತುಂಬ ದಣಿದಿದ್ದ ಇಡೀ ಹಂಪೆಯನ್ನು ಟೀಕ್ಸೋಕೆ ಶುರು ಮಾಡಿದ್ರು. ಹಂಪಿನ ಬೈಗೊಳಕ್ಕೆ ಶುರು ಮಾಡಿದ್ರು. ಆಗ ಈ ಹಂಪಿಯ ಮಹತ್ವ ಎಷ್ಟಿತ್ತು ಅಂದರೆ, ಅವರ ಬೈಗಳದಿಂದ ಶಾಪದಿಂದಾಗಿ ಅಕ್ಕ ತಂಗಿಯರು ಕಲ್ಲು ಗುಡ್ಡಗಳಾಗಿ ಮಾರ್ಪಟ್ರು ಅಂತ ಹೇಳ್ತಾರೆ, ಇದು ಕಥೆ ಪ್ರಕಾರ. ಆದರೆ ಇದೊಂದು ಇಲ್ಲಿಗೆ ಹೋಗುವಾಗ ಒಂದು ನ್ಯಾಚುರಲ್ 2 ಕಲ್ಲುಗಳು ಎಷ್ಟೋ ವರ್ಷ ಅಂದರೆ ಎಷ್ಟೋ ಶತಮಾನಗಳಿಂದ ಹೀಗೇ ಇದ್ದಾವೆ. ಸ್ವಲ್ಪ ಕೂಡ ಸರಿದಿಲ್ಲ, ಇಂಚು ಕೂಡ ತಮ್ಮ ಜಾಗವನ್ನು ಬದಲಾಯಿಸಿಲ್ಲ. ಒಂದು ಮೈಲ್ ಸ್ಟೋನು. ಇದು ಹೋಗುವಾಗ ಎಲ್ಲರ ಗಮನ ಸೆಳೆಯುತ್ತೆ. ಹಾಗಾಗಿ ಒಂದು ನಿಮಿಷ ನಿಂತ್ಕೊಂಡು ನೋಡಿಕೊಂಡು ಹೋಗ್ಬೋದು. ಹಜಾರರಾಮ ದೇವಸ್ಥಾನ ಇದು. ಈಗ ನಾನು ಬಂದಿರೋದು ಹೆಸರು ಹೇಳೋಂಗೆ ಶ್ರೀರಾಮನ ದೇವಸ್ಥಾನ. ಹಜಾರರಾಮ ದೇವಸ್ಥಾನ ರಾಯಲ್ ಫ್ಯಾಮಿಲಿಯ ಪರ್ಸನಲ್ ದೇವಸ್ಥಾನ ಮೊದಲಾಗಿತ್ತು. ಇದು ರಾಜಾಂಗಣದ ಪಕ್ಕದಲ್ಲಿಯೇ ಇದೆ. ರಾಜಮನೆತನದವರಿಗೆ ಮಾತ್ರ ಎಂಟ್ರಿ ಇರ್ತಾ ಇತ್ತು. ಆನಂತರ ಚಿಕ್ಕದಾಗಿರೋ ಈ ದೇವಸ್ಥಾನವನ್ನ ಆನಂತರ ವಿಸ್ತರಿಸಿ ದೊಡ್ಡದಾಗಿ ಕಟ್ಟಿದ್ರು. ರಾಮಾಯಣದ ಚಿತ್ರಗಳನ್ನ ಗೋಡೆ ಮೇಲೆಲ್ಲ ನೋಡಬಹುದು. ರಾಜಾಂಗಣ, ಹಜಾರರಾಮ ದೇವಸ್ಥಾನ, ಕ್ವೀನ್ಸ್ ಪಾರ್ಕ್, ಲೋಟಸ್ ಮಹಲ್, ಮತ್ತೆ ಇಲ್ಲಿ ಎದುರುಗಡೆ ಇರೋ ಸುಪಾರಿ ಮಾರ್ಕೆಟ್, ಹೀಗೆ ಇವೆಲ್ಲವೂ ಒಂದೇ ಏರಿಯಾದಲ್ಲಿ ಬರುತ್ತೆ. ಇವು ಎಲ್ಲವಕ್ಕೂ ಫ್ರೀ ಎಂಟ್ರಿ ಇದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜರು, ಸ್ಪೆಷಲಿ ಕೃಷ್ಣದೇವರಾಯನ ಕಾಲದೊಳಗೆ ತುಂಬಾ ಪ್ರಬಲವಾದ ಸೈನ್ಯವನ್ನು ಇರುವಂಥ ವ್ಯವಸ್ಥೆ ಇತ್ತು. ತುಂಬ ರಾಜ್ಯಗಳ ಮೇಲೆ ಆತ ಯುದ್ಧ ಮಾಡಿ ಗೆದ್ದುಕೊಂಡಿದ್ದ. ಆಗ ಗೆದ್ದಿದ ಮೇಲೆ ಇಲ್ಲಿ ಅದರ ಸೆಲೆಬ್ರೇಷನ್ ಅಂತ ನಡೀತಾ ಇತ್ತು. ಇದಕ್ಕೆ ಮಹಾನವಮಿ ದಿಬ್ಬ ಅಂತ ಕೂಡ ಕರೀತಾರೆ. ಮಹಾನವಮಿ ಅಂದರೆ ದಸರಾದಲ್ಲಿ ಬರುವಂಥ 9ನೇ ದಿನ ನವಮಿ ದಿಬ್ಬ ಅಂತ ಹೇಳಿ. ಇಲ್ಲಿ ದಸರಾದ ಆಚರಣೆ ಕೂಡ ಶುರು ಮಾಡಿದ್ರು. ಆಗ ರಾಜ ಮಹಾನವಮಿ ದಿನದಂದು ಈ ಮೇಲೆಗಡೆ ಕೂಡ್ತಾ ಇದ್ದ, ಕೆಳಗಡೆ ಮನೋರಂಜನೆಯ ಕಾರ್ಯಕ್ರಮಗಳು ಮತ್ತು ಸೈನ್ಯದ ಕಾರ್ಯಕ್ರಮಗಳು ಇವೆಲ್ಲ ನಡೀತಾ ಇತ್ತು. ಇದ್ರ ಜೊತೆಗೆ ಅಲ್ಲಿ ಪುಷ್ಕರಣಿ ಕೂಡ ಇದೆ. ಆನಂತರ ಇದಕ್ಕೆ ಪೂರ್ತಿ ಇದು ಫುಲ್ ಏರಿಯಾನ ರಾಜಾಂಗಣ ಅಂತ ಕರೀತಾ ಇದ್ರು. ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು. ಇಲ್ಲಿ ಬಂದಾಗ ಪೂರ್ತಿ ರಾಜಾಂಗಣದ ವ್ಯೂ ಕಾಣಿಸುತ್ತೆ. ಪೂರ್ತಿ ರಾಜಾಂಗಣ ಏನು, ಅರ್ಧ ಹಂಪಿ ಕೂಡ ಕಾಣಿಸುತ್ತೆ ಇದು ಸುತ್ತ. ಮತ್ತೆ ಅಲ್ಲಿ ಕಾಣ್ತಾ ಇರೋದು ಕೆಲವೊಂದು ಪಾಂಡ್ಗಳಿದ್ದಾವೆ. ಆನಂತರ ಸೈನ್ಯ ಇರೋಕೆ ವ್ಯವಸ್ಥೆ ಇತ್ತು. ಆಮೇಲೆ ಮನೋರಂಜನೆಯ ಕಾರ್ಯಕ್ರಮಗಳು ನಡೀತಾ ಇತ್ತು. ಸಾರ್ವಜನಿಕರಿಗೆ ಒಂದು ಪುಷ್ಕರಣಿ ನಿರ್ಮಿಸಿದ್ರು ಅವರಿಗಾಗಿ, ಸ್ನಾನಕ್ಕಾಗಿ. ಆನಂತರ ರಾಜ ಇಲ್ಲಿಗೆ ಬರೋಕೆ ಒಂದು ಸೀಕ್ರೆಟ್ ಆದ ದಾರಿ ಕೂಡ ಇತ್ತು. ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇತ್ತು. ಇದು
ಇದು ಇಂಡೋ ಇಸ್ಲಾಮಿಕ್ ಸ್ಟೈಲ್ನಲ್ಲಿರುವಂತಹ ರಾಣಿ ಸ್ನಾನಗೃಹ, ಕ್ವೀನ್ಸ್ ಬಾತ್ ಅಂತ ಹೇಳ್ತಾರೆ. ಮತ್ತು ಹಂಪಿ ಟು ಕಮಲಾಪುರ ಹೋಗೋ ದಾರಿನಲ್ಲಿ ಬರುತ್ತೆ ಇದು. ಮತ್ತು ತುಂಬ ದೊಡ್ಡದಾಗಿರೋ ಒಂದು ಪಾಂಡ್ ಇದೆ. ಮತ್ತು 8 ಕಮಾನುಗಳಿದ್ದಾವೆ. ಒಂದು ಸೈಡಲ್ಲಿ, ಆ ಕಡೆ ಸೈಡಲ್ಲಿ ಸ್ಟೆಪ್ಸ್ ಇದ್ದಾವೆ ಇಳ್ಕೊಂಡು ಹೋಗೋಕ್ಕೆ. ಮತ್ತು ಆ ಕಡೆ ಸೈಡಲ್ಲಿ 4 ಈ ರೀತಿಯ ಔಟ್ಲೆಟ್ ಕೂಡ ಕೊಟ್ಟಿದ್ದಾರೆ. ಅಂದರೆ ನೀರು ಹೊರಗಡೆ ಹೋಗೋಕ್ಕೆ, ಇದು ಒಳಗಡೆ ನೀರು ಬರೋಕ್ಕೆ. ಈ ಥರ ಶ್ರೀರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ ಕಿಷ್ಕಿಂಧೆಗೆ ಬರ್ತಾರೆ. ಇದರ ಪುರಾತನ ಹೆಸರು ಕಿಷ್ಕಿಂಧೆ ನಗರ ಅಂತಂತೂ ನಮಗೆ ಗೊತ್ತಿರೋವಂಥದ್ದು. ಕಿಷ್ಕಿಂಧೆಗೆ ಬಂದು ಇಲ್ಲಿ 4 ತಿಂಗಳು ಚಾತುರ್ಮಾಸದಲ್ಲಿ ಶ್ರೀರಾಮಚಂದ್ರ ಇಲ್ಲಿದ್ದಂತೆ. ವಾಲಿಯನ್ನು ಕೊಂದಾದ್ಮೇಲೆ ಸುಗ್ರೀವನ ಸ್ನೇಹ ಬೆಳೆಸಿದ, ವಾನರ ಸೇನೆಯ ಹೆಲ್ಪ್ ತಗೊಂಡ, ಆ ನಂತರ ಸೀತೆಯನ್ನು ಹುಡುಕಿದ್ದಾಯಿತು. ಇಲ್ಲಿ ರಾಮ ತಾನು ಇಲ್ಲಿ ಬಂದ ತಕ್ಷಣ ಕುಡಿಯೋಕ್ಕೆ ನೀರು ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಮೊದಲು ಬಂದ ತಕ್ಷಣ ನೀರಿಗಾಗಿ ಇದನ್ನ ಒಂದು ಬಂಡೆಗೆ ಬಾಣ ಹೊಡೆದಂತೆ. ಆ ಬಂಡೆ 2 ಭಾಗ ಇತ್ತು, ಅದ್ರ ಒಳಗಿನಿಂದ ನೀರು ಬಂತು. ಈಗಲೂ ಕೂಡ ಈ ನೀರು ಯಾವಾಗಲೂ ಹೀಗೆ ಇರುತ್ತೆ. ಮಾಲ್ಯವಂತದಲ್ಲಿ ಬಂದ ಮೇಲೆ ರಘುನಾಥ ಸ್ವಾಮಿ ದೇವಸ್ಥಾನದ ಹಿಂದ್ಗಡೆ ಇದು ಈಶ್ವರನ ದೇವಸ್ಥಾನ ಇದೆ. ಶಿವಲಿಂಗವನ್ನು ಲಕ್ಷ್ಮಣನೇ ದಿನದ ಪೂಜೆಗಾಗಿ ಸ್ಥಾಪನೆ ಮಾಡಿದ್ದ. ಆ ಪೂಜೆಗಾಗಿ ನೀರು ಬೇಕಾಗಿತ್ತು. ಅವನು ಕೂಡ ಬಾಣವನ್ನು ಹೊಡೆದು ನೀರನ್ನು ತಗೊಂಡು ಬಂದ ಅಂತ ಹೇಳಿ ಒಂದು ತೀರ್ಥವಿದೆ. ಅಲ್ಲಿಂದಲೂ ಕೂಡ ಯಾವಾಗಲೂ ನೀರು ಬರ್ತಾನೆ ಇರುತ್ತೆ. ಮಾಲ್ಯವಂತದ ರಘುನಾಥ ಸ್ವಾಮಿ ದೇವಸ್ಥಾನ ಇಂದಿಗೂ ಕೂಡ ಇದಕ್ಕೆ ರಾಮವನ ಗಮನ ಮಾರ್ಗ ಅಂತಾನೆ ಕರೀತಾರೆ. ಅಂದರೆ ರಾಮನ ವನವಾಸದ ದಾರಿ ಅಂತ ಅರ್ಥ. ಮೊದಲಿಗೆ ರಾಮ ಲಕ್ಷ್ಮಣರು ಇಲ್ಲೇ ಬಂದಿದ್ದು, ಇಲ್ಲೇ ಹನುಮಂತನು ಮೊದಲು ಅವರನ್ನು ಭೇಟಿ ಮಾಡಿದ್ದು. ಆನಂತರ ಸುಗ್ರೀವನನ್ನ ತಂದು ಅವರೊಂದಿಗೆ ಭೇಟಿ ಮಾಡಿಸಿದ್ದು ಕೂಡ ಇಲ್ಲೇ. ಇಲ್ಲಿಗೆ ನಾರ್ತ್ ಇಂಡಿಯನ್ ತುಂಬಾ ಜನ ಬರ್ತಾರೆ. ಮತ್ತೆ ಅವರಿಂದಲೇ ರಾಮಾಯಣದ ಸುಂದರ ಕಾಂಡದ ಪಠಣ ವರ್ಷದ 365 ದಿನವೂ ನಡೆದೇ ಇರುತ್ತೆ. ಈಗಲೂ ಕೂಡ ಇದು ಕಾಡಿನ ಮಧ್ಯದಲ್ಲಿಯೇ ಇರುವಂತದ್ದು. ಹಾಗಾಗಿ ಇಲ್ಲಿಗೆ ಬರೋಕೆ ನಮ್ಮದೇ ಆದ ಸ್ವಂತ ವೆಹಿಕಲ್ ಬೇಕು. ವಿಜಯ ವಿಠಲ ದೇವಸ್ಥಾನ ಹಂಪಿಯಿಂದ ಅರೌಂಡ್ 10 ಕಿಲೋಮೀಟರ್ ದೂರದಲ್ಲಿದೆ. ಇದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತೆರೆದಿರುತ್ತೆ. ಆದ್ರೆ ಈ ವೆಹಿಕಲ್ಸ್ ಮಾತ್ರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತವೆ. ಹಾಗಾಗಿ ಬೆಳಗ್ಗೆ ಹೋದ್ರೆ ಮಾತ್ರ ನಡ್ಕೊಂಡೇ ಹೋಗ್ಬೇಕಾಗತ್ತೆ. ವಿಜಯ ವಿಠಲ ದೇವಸ್ಥಾನಗಳ ಕಾಂಪ್ಲೆಕ್ಸೇ ಇಲ್ಲಿದೆ. ಮತ್ತು ಇದಕ್ಕೆ 40 ರೂಪೀಸ್ನ ಎಂಟ್ರಿ ಟಿಕೆಟ್ ಇದೆ. ಆಮೇಲೆ ಅಲ್ಲಿಂದ ಬರುವಾಗ ಒಳಗಡೆ ಅರೌಂಡ್ 1.5 ಕಿಲೋಮೀಟರ್ವರೆಗೂ ನಡ್ಕೊಂಡು ಬರ್ಬೋದು. ಅಥವಾ ಈ ವೆಹಿಕಲ್ ಇದೆ, ಈ ವೆಹಿಕಲಿಂದ ಕೂಡ ಕರ್ಕೊಂಡು ಬರ್ತಾರೆ. ಈ ವೆಹಿಕಲ್ಗೆ ಒನ್ ವೇ 10 ರೂಪೀಸಿನ ಟಿಕೆಟ್ ಇದೆ. ವಿಜಯ ವಿಠಲ ದೇವಸ್ಥಾನ ಅನ್ನೋದು ನಮಗೆ ಗೊತ್ತಿರೋ ಹಾಗೆ ತುಂಬ ಮೇರುಕೃತಿ ಅಂತ ನಾನು ಆಲ್ರೆಡಿ ಹೇಳಿದೆ. ತುಂಬ ದಿನದ ಕೆಳಗೆ ಒಂದು ಫಿಲ್ಮ್ ಬಂದಿತ್ತು. ಅದರಲ್ಲಿ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಂಪೆಯ ನುಡಿ ಅನ್ನೋದು ಒಂದು ಹಾಡು ತುಂಬ ಹಿಟ್ ಆಗಿತ್ತು. ಅದರಲ್ಲಿ ಅಂದರೆ ಆ ಕಲ್ಲಿನಲ್ಲಿ ನುಡಿಸೋ ಸಂಗೀತ ಇದರಲ್ಲಿ ನಾವು ಕೇಳ್ಬೋದು. ಈ ಕಲ್ಲಿನಲ್ಲಿ, ಈ ಕಂಬಗಳಲ್ಲಿ ಬಾರಿಸಿದ್ರೆ ಸಂಗೀತದ ಸ್ವರಗಳೆಲ್ಲ ಬರ್ತದೆ. ಮತ್ತು ಅದಕ್ಕಾಗಿಯೇ ಇದು ತುಂಬ ಫೇಮಸ್. ಪಿಲ್ಲರ್ಸ್ ಇರೋ ದೇವಸ್ಥಾನ ಇದು. ಇನ್ನು ಆನಂತರ ದೇವಸ್ಥಾನದಲ್ಲಿ ಒಳಗಡೆ ವಿಠಲನ ಸ್ಟ್ಯಾಚು ಅಂತೇನಿಲ್ಲ. ಯಾಕಂದರೆ 1565ರಲ್ಲಿ ತಾಳಿಕೋಟೆ ಯುದ್ಧ ಆಯಿತು. ಆಗ ಅವರೆಲ್ಲ ನಿರ್ನಾಮ ಮಾಡ್ತಿರೋ ಈ ಮೂರ್ತಿಗಳನ್ನು ಧ್ವಂಸ ಮಾಡ್ತಿರೋದನ್ನು ನೋಡಿ ಭಕ್ತರೆಲ್ಲ ವಿಠಲನ ಮೂರ್ತಿಯನ್ನು ತಗೊಂಡು ಮಹಾರಾಷ್ಟ್ರದಲ್ಲಿ, ಈಗಿನ ಮಹಾರಾಷ್ಟ್ರದ ಪಂಢರ್ಪುರದಲ್ಲಿ ಅದನ್ನು ಹೋಗಿ ಸ್ಥಾಪನೆ ಮಾಡ್ತಾರೆ. ಏಕೆಂದರೆ ಅಲ್ಲಿ ಆಗ ಶಿವಾಜಿ ಮಹಾರಾಜ ಬಂದಿದ್ದ. ಅವನು ಹಿಂದೂ ಧರ್ಮದ ರಕ್ಷಣೆಗಾಗಿ ಆಗಲೇ ಕಟಿಬದ್ಧನಾಗಿದ್ದ. ಸೊ ಅವನ ರಕ್ಷಣೆಯಲ್ಲಿ ನಮ್ಮ ವಿಠಲನ ಮೂರ್ತಿ ಸುರಕ್ಷಿತವಾಗಿರುತ್ತೆ ಅಂತ ಕೊಂಡೊಯ್ದರು. ಈಗಲೂ ಕೂಡ ಪಂಢರ್ಪುರದಲ್ಲಿ ಅದೇ ವಿಠಲನ ಮೂರ್ತಿಯ ಪೂಜೆ ಮಾಡ್ತಾ ಇದ್ದಾರೆ. ಈಗ ನಾನು ಬಂದಿರೋದು ವಿಜಯ ವಿಠಲ ದೇವಸ್ಥಾನಕ್ಕೆ. ಹಂಪಿಯಲ್ಲಿ ಅಂದರೆ ವಿಜಯನಗರದ ಸಾಮ್ರಾಜ್ಯ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಈ ದೇವಸ್ಥಾನವನ್ನು ನಿರ್ಮಿಸಿರಬಹುದು ಅಂತ ಹೇಳ್ತಾರೆ. ಏಕೆಂದರೆ ಇದರಲ್ಲಿ ಅಷ್ಟು ವಾಸ್ತುಶಿಲ್ಪಗಳ ಮತ್ತು ಈ ಕಲೆಯನ್ನು ನೋಡೋ ಅಂಥವ್ರಿಗಂತೂ ಇದೊಂದು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವಂಥದ್ದು. ಇದರಲ್ಲಿ ಹಿಂದೆ ಕಾಣ್ತಿರೋದು ಕಲ್ಲಿನ ರಥ. ಒಂದೇ ಕಲ್ಲಿನಲ್ಲಿ ಇದನ್ನು ಕೆತ್ತಲಾಗಿದೆ. ಮತ್ತು ಕೆಲವೊಂದು ದಂತಕಥೆಗಳ ಪ್ರಕಾರವಂತೂ ಈ ಕಲ್ಲಿನ ರಥ ಯಾವತ್ತು ಎಳೆಯುತ್ತೋ ಆವತ್ತು ಈ ಯುಗದ ಅಂತ್ಯ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಈ ಕಲ್ಲಿನ ರಥ ಅನ್ನೋದು ಇಡೀ ಹಂಪಿನಲ್ಲಿ ಒಂದು ಮಾಸ್ಟರ್ ಪೀಸ್. ಅದು ಹೇಗೆ ಅಂದರೆ ನನ್ನ ಕೈಯಲ್ಲಿರೋ 50 ರೂಪೀಸ್ನ ನೋಟ್ನಲ್ಲಿ ಕೂಡ ಇದರ ಚಿತ್ರ ಇದೆ.
ಸೊ ನಮ್ಮ ದೇಶದ ಕರೆನ್ಸಿಯಲ್ಲಿ ಇದರ ಮಹತ್ವವನ್ನು ಒಳಗೊಂಡಿರುವಂಥ ಒಂದು ಚಿತ್ರ ನಮ್ಮ ದೇಶದ ಕರೆನ್ಸಿನಲ್ಲಿದೆ. ಮತ್ತು ಇದ್ರ ಜೊತೆಗೆ ವಿಜಯ ವಿಠಲ ಟೆಂಪಲ್ ಅನ್ನೋದು ಕೃಷ್ಣದೇವರಾಯ ಬೇರೆ ಬೇರೆ ರಾಜ್ಯಗಳ ಮೇಲೆ ಗೆದ್ದಾಗ ಇದನ್ನು ನಿರ್ಮಿಸಿದ್ದು. ಮತ್ತು ಇದರಲ್ಲಿ ವಿಠಲ ದೇವಸ್ಥಾನ ಅಂದಮೇಲೆ ವಿಠಲನ ಮೂರ್ತಿ ಕೂಡ ಇತ್ತು. ಆದರೆ 15ನೇ ಶತಮಾನದಲ್ಲಿ 1565ರಲ್ಲಿ ತಾಳಿಕೋಟೆ ಯುದ್ಧ ಆಗುತ್ತೆ. ಇನ್ನೇನು ಗೆಲ್ಲಬೇಕು ಅನ್ನೋ ಟೈಮಲ್ಲಿ ಅಳಿಯ ರಾಮರಾಯ ವಯಸ್ಸಾಗಿತ್ತು, ಅವನಿಗೆ 90 ಇಯರ್ಸ್. ಆಗ ಅವನು ಯುದ್ಧದಲ್ಲಿ ಬರ್ತೀನಿ ಅಂತ ಹೇಳ್ತಾನೆ. ಬೇರೆ ಎಲ್ಲ ಸೇನಾಪತಿಗಳು ಬೇಡ, ನೀವು ಯುದ್ಧದ ರಣಾಂಗಣದಲ್ಲಿ ಬರಬೇಡಿ ಅಂತ ಹೇಳ್ತಾರೆ. ಆದರೂ ಕೂಡ ಅವನು ಬಂದ. ಒಬ್ಬ ಸೈನ್ಯಾಧಿಕಾರಿ ಆಗ ಬಂದಾಗ ಇನ್ನೇನು ಗೆದ್ದುಬಿಟ್ರು ಅನ್ನೋ ಟೈಮಿಗೆ ಅಳಿಯ ರಾಮರಾಯನ ರುಂಡವನ್ನು ಕತ್ತರಿಸ್ತಾನೆ, ಅದನ್ನು ಹಿಡಿತಾನೆ. ಹೀಗೆ ಗೆದ್ದು ಬಂದಿದ್ದ ಒಂದು ಯುದ್ಧವನ್ನು ಹೀಗೆ ನಮ್ಮ ಹಂಪಿಯ ಜನರು ಸೋತು ಹೋಗ್ತಾರೆ. ಇನ್ನು ಈ ಹಂಪಿಯ ಬಗ್ಗೆ ಹೇಳೋದಾದ್ರೆ, ನಾವೆಲ್ಲ ಇಡೀ ಪ್ರಪಂಚವನ್ನೇ ನೋಡಿರಲಿ ಅಥವಾ ಇಡೀ ದೇಶವನ್ನೇ ನೋಡಿರಲಿ, ನಮ್ಮ ಕರ್ನಾಟಕದ ನಮ್ಮ ಹಂಪಿಯನ್ನು ನೋಡದೇ ಇದ್ರೆ ಏನೂ ನೋಡ್ದಂತಲ್ಲ ಅನ್ನೋದು ನನ್ನ ಅನಿಸಿಕೆ. ಮತ್ತೆ ಇಲ್ಲಿಗೆ ಬಂದಾಗ ಪ್ರತಿಯೊಂದು ಕಲ್ಲಿನಲ್ಲೂ ಕೂಡ ಒಂದು ಇತಿಹಾಸ, ಒಂದು ಕಥೆ ಎಲ್ಲ ಇದೆ. ಅದನ್ನ ನೋಡಿ ಆಮೇಲೆ ಇದರಲ್ಲಿರೋ ಸದ್ಯ ನಿಜ ಒಂದು ವೈಭವದಲ್ಲಿ ಬೆಳೆದ ಒಂದು ಈ ಹಂಪಿ ಈಗಂತೂ ಫುಲ್ ಹಾಳು ಹಂಪೆಯಾಗಿದೆ. ಏನೂ ಉಳಿದಿಲ್ಲ, ಎಲ್ಲ ಮುರಿದು ಹೋಗಿರೋ ತುಂಡಾಗಿರೋ ಸ್ಟ್ಯಾಚ್ಯುಗಳು, ಮಾನ್ಯುಮೆಂಟ್ಸು ಈ ಥರ ಇದೆ. ಆದರೆ ಇಲ್ಲಿ ಬಂದಾಗ ನೀವು ಈ ಹಂಪಿನಲ್ಲಿ ಇಳಿದಾಗ ಈ ನೆಲದಲ್ಲಿ ನೋಡ್ತಿರಲ್ಲ, ಅದರಲ್ಲಿ ಆ ವೈಭವಕ್ಕೆ, ಆ ಗತ ವೈಭವಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಅದನ್ನು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇಲ್ಲಿಗೆ ಬಂದಾಗ ಇದು ಎಕ್ಸ್ಪೀರಿಯನ್ಸ್ ಮಾಡಿ. ಇನ್ನೂ ಬಹಳಷ್ಟು ಪ್ಲೇಸಸ್, ಹಿಡನ್ ಪ್ಲೇಸಸ್, ಅನ್ನೊಂದು ಪ್ಲೇಸಸ್ ತುಂಬ ಇದ್ದಾವೆ. ಅದಕ್ಕೆ ಹೇಳ್ತಾ ಇದ್ರು ಮೊದಲು ಕಾಲಿದ್ದವರು ಹಂಪಿ ನೋಡಬೇಕು ಅಂತ. ಅಂದರೆ ಕಾಲಿದ್ದವರು ನೋಡಬೇಕು ಅಂತಂದರೆ ಕಾಲಿಂದ ಚೆನ್ನಾಗಿ ನಡೆಯೋಕ್ಕಾಗೋರಿಗೂ ಕೂಡ ಈ ಹಂಪಿ ಒಂದು ಚಾಲೆಂಜ್ ಕೊಡುತ್ತೆ. ಆ ಥರದ್ದು ಈ ಹಂಪಿ ಬಗ್ಗೆ ಎಷ್ಟು ಹೇಳಿದ್ರು ನನ್ನ ಮನಸ್ಸು ಕೂಡ ತುಂಬ್ತಾ ಇಲ್ಲ. ಆದರೂ ಕೂಡ ಒಂದು ಟೈಮ್ ಅನ್ನೋದಿದೆ. ಸೊ ಅದಕ್ಕೆ ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗೋಕ್ಕೆ ಬರ್ತೀನಿ. ಈ ಹಂಪಿ ನನ್ನ ಒಂದು ಕನಸಿನ ಕೂಸು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ತುಂಬ ದಿನದಿಂದ ಈ ಹಂಪಿ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇದನ್ನು ನಾನು ಇನ್ನೂ ಪೂರ್ಣ ಮಾಡಿಲ್ಲ. ಆದರೆ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಇದಕ್ಕೆ ನಿಮ್ಮ ಕಾಮೆಂಟ್ಸ್ನ ನಾನು ಎದುರು ನೋಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು.